ಯಾರದು ಇಷ್ಟೊತ್ತಲ್ಲಿ? ಬಂದೆ, ಸ್ವಲ್ಪ ಇರೇ. ಅರ್ಜೆಂಟ್ ಮಾಡಬೇಡಿ. ಏನ್ ವಿಶೇಷ? ರಾಮ್ ಏನಾದ್ರು ಬಂದ್ರ? ರಾಮ್ ಇಲ್ಲ, ರಮ್ ಇದೆ. ಯಾಕೆಂದ್ರೆ ನಾನ್ ಕುಡಿಯೋದು ರಮ್. ರಮ್ ರಮ್ ರಮ್. ಇಷ್ಟೊತ್ತಾದ್ರೂ ರಾಮ್ ಇನ್ನೂ ಬಂದಿಲ್ಲ. ಆಫೀಸಲ್ಲೂ ವಿಚಾರಿಸಿದೆ. ಅದಕ್ಕೆ ನಾನೇನ್ ಮಾಡ್ಲಿ? ನನಗೆ ಯಾಕೋ ಭಯ ಆಗ್ತಾ ಇದೆ. ಭಯನಾ? ಸುಮ್ನೆ ಮನೆಗೆ ಹೋಗು. ಅರ್ಧರಾತ್ರಿಲಿ ಬಂದು ಒಳ್ಳೆ ಮನುಷ್ಯಕ್ಕೆ ತೊಂದರೆ ಕೊಡ್ತೀಯಾ? ರಾಮ್ ಬರ್ಲಿ ಹೋಗ್ಲಿ ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಅವನ್ ಸತ್ತು ಹೋದ್ರು ನಿನಗೇನ್ ಕಷ್ಟ? ಅವನ್ ನಿನಗೆ ಯಾರು ಅಲ್ಲ ತಾನೆ? ಹೋಗು ಹೋಗು, ಪ್ಲೀಸ್ ಹೋಗು, ಗೆಟ್ ಔಟ್. ಒಳ್ಳೆ ಕನ್ಸು ಬರ್ತಿತ್ತು. ನನ್ ಗಾಡಿ ಮರಗ್ ಗುದ್ದೋಕೆ, ನಾನ್ ಹಾಸ್ಪಿಟ್ಲಿಗೆ ಸೇರ್ಕೊಳಕ್ಕೆ ನೀನೇ ಕಾರಣ. ಹುಡುಗರು ನೆಮ್ಮದಿಯಾಗಿರ್ಬಾರ್ದು ಅಂತ ತಾನೇ ದೇವ್ರೆ ನೀನ್ ಈ ಹುಡುಗಿರ್ನೆಲ್ಲ ಸೃಷ್ಟಿ ಮಾಡಿರೋದು. ನನ್ನ ರಾಮು ಜೀವನನ ನಾಶ ಮಾಡ್ಬಿಟ್ಲು. ಅವನೊಬ್ಬ ಪಾಪದ ಹುಡುಗ, ಅವನೊಬ್ಬ ಅಮಾಯಕ. What happened, ma'am? Nothing. Not in good mood. You carry on. Hello? No, he's not here. ಗೊತ್ತಿಲ್ಲ. ಎಲ್ಲಿ ಹೋಗಿದ್ದೀರಾ ರಮೇಶ್? ದಿನ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬಾರ್ದಾ? ನಾನಿಲ್ಲಿ ಎಷ್ಟು ಭಯ ಪಡ್ತಿದ್ದೆ ಅಂತ ನಿಂಗೆ ಗೊತ್ತಾ? ನನ್ನ ಮೇಲಿರೋ ಕೋಪ ತೋರ್ಸಕ್ಕೆ ಇದೊಂದೇ ದಾರಿನಾ? ನೀನು ಹೋದ್ಮೇಲೆ ನಾನು ನಿದ್ದೆನೇ ಮಾಡಲಿಲ್ಲ. ಎಷ್ಟು ಕಷ್ಟ ಪಡ್ತಿದ್ದೆ ಗೊತ್ತಾ? ಯಾಕೆ ನಂಗೆ ಅಷ್ಟು ಭಯ ಪಡಿಸ್ದೆ? ನಾಳೆ ಸೆಪ್ಟೆಂಬರ್ 21 ನನ್ನ ಬರ್ತ್ಡೇಗೆ ನೀವೊಂದು ಗಿಫ್ಟ್ ಕೊಡಬೇಕು ಅಂತ ನೀವು ಹೇಳಿದ್ದನ್ನು ನಾನು ಮರ್ತೇ ಇಲ್ಲ. ತುಂಬ ಇಂಪಾರ್ಟೆಂಟ್ ಗಿಫ್ಟನ್ನು ನಿಮಗೆ ತಂದಿದ್ದೀನಿ. ಬನ್ನಿ, ನಾನು ಮಾತಾಡಿದ ಮುಗೀತು. ಹಲೋ ಜ್ಯೋತಿ. ಹಲೋ. ಬನ್ನಿ ಒಳಗಡೆ. ಇಲ್ಲಿಂದ ಹೊರಡಬೇಕಾದ್ರೆ ನನ್ನ ಉದ್ದೇಶ ನೆರವೇರುತ್ತೋ ಇಲ್ವೋ ಗೊತ್ತಿರಲಿಲ್ಲ. ಅದಕ್ಕೆ ಹೇಳ್ದೆ ಹೋದೆ. ನನ್ನ ಮೇಲೆ ನಿಮಗೆ ಸ್ವಲ್ಪನೂ ಪ್ರೀತಿನೇ ಉಳಿದಿಲ್ಲ ಅಂತ ತಿಳ್ಕೊಳ್ಳೋದಿಕ್ಕೆ ನನಗಿಷ್ಟು ಸಮಯ ಆಯಿತು. ನೀವು ತುಂಬ ಚಿಂತೆ ಮಾಡೋ ಹಾಗೆ ಮಾಡಿದೆ. ತಪ್ಪು ಮಾಡಿದ್ರೆ ಅದನ್ನು ಆದಷ್ಟು ಬೇಗ ಸರಿ ಮಾಡಬೇಕು. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಪ್ರದೀಪ್ನ ಮೀಟ್ ಮಾಡೋದಕ್ಕೆ ನಾನು ಊರಿಗೆ ಹೋಗಿದ್ದೆ. ನಾವು ಟ್ರೈನ್ನಲ್ಲಿ ಮೀಟ್ ಮಾಡಿದ ದಿವಸದಿಂದ ಎಲ್ಲ ವಿಷಯನೂ ನಾನು ಪ್ರದೀಪ್ಗೆ ಹೇಳಿದೆ. ಮದುವೆಗೆ ಮುಂಚೆ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ದಿದ್ದು, ಮದುವೆ ಆದ್ಮೇಲೆ ಜ್ಯೋತಿಗೆ ನಾನು ಶತ್ರು ಆಗಿದ್ದು ಎಲ್ಲ. ತುಂಬ ದೊಡ್ಡ ಮನಸ್ಸಿರೋರಿಗೆ ಮಾತ್ರ ನಾವು ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು ತುಂಬ ಅದೃಷ್ಟ ಮಾಡಿದ್ದೀರಾ. ಮದುವೆ ಸ್ವರ್ಗದಲ್ಲಿ ಆಗೋದು ಅಂತ ಮತ್ತೊಮ್ಮೆ ನಾನು ಪ್ರೂವ್ ಮಾಡ್ತೀನಿ. ನನ್ನ ಸೈಡಿಂದನೂ ಮಿಸ್ಟೇಕ್ ಇದೆ. ನಿಜ ಏನು ಅಂತ ನಿನ್ನ ಹತ್ರ ಕೇಳದೆ ನಾನೂ ತಪ್ಪು ಮಾಡಿದ್ದೀನಿ. ತುಂಬ ಆರ್ಥೋಡಾಕ್ಸ್ ಅಲ್ವಾ ನಮ್ಮವರು, ರೈಟ್? ಇಬ್ಬರು ಒಟ್ಟಿಗೆ ಇದ್ದೀರಾ ಅಂತ ಆಕಾಶನ ತಲೆ ಮೇಲೆ ಬಿದ್ದಿರೋ ಥರ ಆಡ್ತಾ ಇದ್ದಾರೆ. ರಾಮು ಮೇಲೆ ನಿನ್ನ ಕೋಪ ಬೇಡ. ಇಷ್ಟು ದಿನ ನಿನ್ನ ಹುಷಾರಾಗಿ ನೋಡ್ಕೊಂಡಿರೋದ್ರಲ್ಲೇ ಗೊತ್ತಾಗುತ್ತೆ ರಾಮುಗೆ ಎಷ್ಟು ಒಳ್ಳೆ ಹೃದಯ ಇದೆ ಅಂತ.
ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸಡನ್ ಆಗಿ ನೀನು ನನ್ನ ನೋಡಿ ಶಾಕಿಂದ ಹೊರಗಡೆ ಬಂದಿಲ್ಲ. ಇಟ್ಸ್ ಆಲ್ ರೈಟ್. ತಗೋ, ನಾನು ಸ್ಟೇ ಆಗಿರೋ ಹೋಟ್ಲ್ ನಂಬರ್. ಬೆಳಿಗ್ಗೆ ನನಗೆ ಕಾಲ್ ಮಾಡು. ನಿನಗಿಷ್ಟ ಆದರೆ ನಾಳೆ ನಮ್ಮೂರಿಗೆ ಫ್ಲೈಟಲ್ಲಿ ಹೋಗೋಣ, ಓಕೆ? ಮತ್ತೆ ನೀನು ನನ್ನ ಹೆಂಡತಿ ಅಂತ ನಾನು ಒಪ್ಕೋತೀನಿ. ಮತ್ತೆ ಜನರನ್ನ ಕರೆಯೋದು, ಒಳ್ಳೆ ದಿನ ನೋಡೋದು ಅವೆಲ್ಲ ಏನೂ ಬೇಡ. ಅದರಿಂದ ಏನು ಯೂಸ್ ಇಲ್ಲ ಅಂತ ನಾವೇ ಕಣ್ಣಾರೆ ನೋಡಿದ್ವಲ್ಲ. ಹೇಯ್, ರಿಲ್ಯಾಕ್ಸ್. ನಾಳೆ ಸಿಗೋಣ, ಓಕೆ? ಈಗ ನನಗೆ ತುಂಬ ನೆಮ್ಮದಿ ಅನ್ನಿಸ್ತಾ ಇದೆ. ಒಳಗೊಳಗೆ ನನಗೆ ಅಪರಾಧಿ ಅನ್ನಿಸ್ತಾ ಇತ್ತು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಮನಸ್ಸಿಗೆ ಗೊತ್ತಿಲ್ಲದೆ ಬಂದಂಥ ಆಸೆ. ಆದರೆ ಜ್ಯೋತಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರದೀಪ್ ಕೂಡ ಒಳ್ಳೆಯವರೇ, ಅವ್ರಿಗೂ ಕೂಡ ತುಂಬ ಒಳ್ಳೆ ಮನಸ್ಸಿದೆ. ಅದರಿಂದನೇ ಇದೆಲ್ಲ ಒಳ್ಳೆ ರೀತಿಲಿ ಮುಗೀತು. ನೀವು ಹೋಗೋವರೆಗೂ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ಈಗ ನನಗೊಂದು ಸ್ಪೆಷಲ್ ಟ್ರೈನ್ ಇದೆ. ಟಿಕೆಟ್ ಸಿಕ್ಕಿದ್ರೆ ಅದರಲ್ಲಿ, ಇಲ್ಲಾಂದ್ರೆ ಬಸ್ನಲ್ಲಿ. ನಾನು ಊರಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ವಾಪಸ್ ಬರೋದಿಲ್ಲ. ಊರಿನಲ್ಲಿ ಅಮ್ಮ ಬಿಟ್ಟು ಹೋಗಿರೋ ಒಂದಷ್ಟು ಕೆಲಸಗಳಿದೆ. ಹೋಗ್ಬೇಕಾದ್ರೆ ಕೀನ ಸೆಕ್ಯೂರಿಟಿ ಹತ್ರ ಕೊಟ್ರಾಯ್ತು. ಮಿಕ್ಕಿದ್ದೆಲ್ಲ ಬಾಲಣ್ಣ ನೋಡ್ಕೋತಾರೆ. ಮುಂಚೆ ಥರ ನನ್ನನ್ನು ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡ್ರೆ ಆಯ್ತು. ಬರ್ಲಾ? ಬೆಸ್ಟ್ ಆಫ್ ಲಕ್. ಈ ಮಳೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ ಸರ್. ನಾನು ಬೇಕಾದ್ರೆ ಛತ್ರಿ ತರಲ್ಲ? ಬೇಡ, ನಾನೇ ಹೋಗಿ ತಗೋತೀನಿ. ಜ್ಯೋತಿ, 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 ಬಾಗ್ಲು ತೆಗಿ. ಏನ್ ರಾಮು? ಜ್ಯೋತಿ, ಬಾಗ್ಲು ತೆಗಿ ಜ್ಯೋತಿ. ಜೋರಾಗಿ ಬರ್ತಿದೆ ಮಳೆ. ಇನ್ನೂ ವೆಯ್ಟ್ ಮಾಡ್ತಿದ್ರೆ ಟ್ರೈನು ಬಸ್ಸು ಹೋಗ್ಬಿಡುತ್ತೆ. ಬಾಗ್ಲಾಕೊಂಡು ಮಲ್ಕೊಳ್ಳಿ. ಜ್ಯೋತಿ, 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 ಏನಿದು?
ಯಾಕೆ ಯಾಕೆ ಹೀಗೆ ಮಾಡ್ಕೊಂಡ್ರಿ? ಹೇಳಿ, ಯಾಕೆ ಹೀಗೆ ಮಾಡ್ಕೊಂಡ್ರಿ? ನಾನು ಸಡನ್ ಆಗಿ ಒಬ್ಳೇ ಆಗ್ಬಿಟ್ಟೆ ಅನ್ಸ್ತು. ರಾಮ್ ಇಲ್ದಿರೋಂತಹ ಒಂದು ಜೀವನನ ನೆನ್ಸ್ಕೊಂಡ್ರೆ ನನ್ನಿಂದ ಇರೋದಿಕ್ಕಾಗಲ್ಲ. ದಿಢೀರಂತ ಎಲ್ಲ ಕೈ ಬಿಟ್ಟು ಹೋಗಿದೆ ಅಂತ ಅನ್ಸ್ದಾಗ ಹೇ, ಇಲ್ಲ, ಯಾವುದು ಕೈ ಬಿಟ್ಟು ಹೋಗಿಲ್ಲ.